ವಿಜಯದಶಮಿಯ ಶುಭಾಶಯಗಳು ನನ್ನೆಲ್ಲ ಆತ್ಮೀಯರಿಗೆ. ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ, ಚಾಮುಂಡೇಶ್ವರ ಆಶೀರ್ವಾದ ಪಡ್ಕೊಂಡು ಅದೇನಲ್ಲಿ ಬಟ್ಟೆ ಹೊಲಿತಿದ್ರು, ಇಲ್ಲಾಲೆ ಕೂತ್ಕೊಂಡೇನೋ ಬರೀತಿದ್ರಲ್ಲ ಅನ್ಕೋತಿದ್ದೀರಾ? ಹೌದು, ನನ್ನ ಆತ್ಮೀಯರು ಸುಮಾರು ಜನ ಕೇಳ್ತಾ ಇದ್ರು, ಮೆಸೇಜ್ ಮಾಡಿ ಕೇಳ್ತಾ ಇದ್ರು ನೀವೇನ್ ಕೆಲಸ ಮಾಡೋದು ಅಂತ. ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನೊಬ್ಬ ಟೈಲರ್. ಚಿಕ್ಕ ವಯಸ್ಸಿಂದ ಕತೆ ಕವಿತೆ ಎಲ್ಲ ಬರಿತಾ ಇದ್ದೆ. ಹಾಗಾಗಿ ನಾನೊಬ್ಬ ಹವ್ಯಾಸಿ ಬರಹಗಾರ. ನನ್ನ ಬಾಲ್ಯ ಸ್ಕೂಲ್ಗೆ ಹೋಗಿದ್ದು, ಸ್ಕೂಲ್ಗೆ ಹೋಗ್ತಾ ಕೆಲಸ ಕಲ್ತ್ಕೊಂಡೆ, ಟೈಲರ್ ಅಂಗಡಿ ಕೆಲಸ ಕಲ್ತ್ಕೊಂಡೆ. ಅದೇ ಅಂಗಡಿಯಲ್ಲಿ ನಾಗರಾಜ್ ಅಂತ ನಮ್ಮ ಗುರುಗಳು ಹಾಗೂ ನನ್ನ ಅಣ್ಣ ಅವರು. ಹಾಗಾಗಿ ಈ ಬರೀ ಹವ್ಯಾಸ ಇರೋದ್ರಿಂದ ಬರಿತಾ ಬಟ್ ಈ ಬೇರೇನೋ ಸಾಧಿಸ್ಬೇಕು, ನಾನು ಏನೋ ಮಾಡ್ಬೇಕು ಅನ್ನೋದಿತ್ತು ಮನ್ಸಲ್ಲಿ. ಆ ಗುರುರಾಯರ ಕೃಪೆಯಿಂದ ನಮ್ಮ ಆನಂದ್ ಬಾಬು ಸರ್ ಪರಿಚಯ ಆದ್ರು. ಕೆಲವು ಒಂದು 6-7 ಫಿಲಿಮ್ ಕಿರುಚಿತ್ರಗಳು ಡೈರೆಕ್ಷನ್ ಮಾಡಿದೆ. ಬಟ್ ಏನ್ ಹೇಳಕ್ ಬರ್ತಿದ್ದೀನಿ ಅಂತಂದ್ರೆ, ಮುಂದೆ ಹಲವು ಎಪಿಸೋಡ್ಗಳ ಮೂಲಕ ನಾನೇನು ಮಾಡಕ್ ಹೊರಟಿದ್ದೀನಿ, ನಾನು ಯಾರು ಹೆಲ್ಪ್ ಮಾಡಿದ್ರು, ನನ್ನ ನೋವು ನಲಿವು ಎಲ್ಲ ನಿಮ್ಮ ಮುಂದೆ ಹಂಚ್ಕೊತೀನಿ. ದಯವಿಟ್ಟು ಈ ಕಲಾವಿದನ್ನ ಸಹಕರಿಸಿ, ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ನ RK ಕ್ರಿಯೇಷನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ಕಲಾವಿದನ್ನ ಹರಸಿ ಹಾರೈಸಿ. ಮುಂದೆ ವಾರಕ್ಕೊಂದು ವಿಡಿಯೋ ಬರ್ತಾ ಇರ್ತದೆ. ಒಂದು 8ರಿಂದ 10 ಎಪಿಸೋಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇಲ್ಲಿ ಯಾರು ಈ ಹೀರೋಗಳನ್ನ ಹುಟ್ಟಾಕಲ್ಲ, ಅವ್ರಿಗಾರು ಈ ಹೀರೋಗಳು ಆಗ್ಬೇಕಲ್ವಾ? ಅದಕ್ಕೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ನಮಸ್ಕಾರಗಳು.